ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಅಂದ್ರೆ ಇದು ಒಂದು ಮಕ್ಕಳಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಗರುಡ ಮಾಲ್ ಅಲ್ಲಿರೋ ಸ್ಕೈ ಜಂಪರ್ ಅಂತ ಟ್ರಾಂಪಲಿನ್ ಪಾರ್ಕ್ಗೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಇದು ಎಂಟ್ರೆನ್ಸ್ ನಿಮಗೆ ಗರುಡ ಮಾಲ್ಗೆ. ಇದು ಗರುಡ ಮಾಲ್ ಅಲ್ಲಿ ನಿಮಗೆ 6th ಫ್ಲೋರ್ ಅಲ್ಲಿ ಈಗ ಹೊಸದಾಗಿ ಒಂದು ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಎಕ್ಸ್ಪ್ಲೋರ್ ಮಾಡೋಣ, ಏನೇನ್ ಗೇಮ್ಸ್ ಇದೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಮಕ್ಕಳಿಗೆ ಒಂದು ಬೆಸ್ಟ್ ಪ್ಲೇಸ್ ಫನ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಈಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಿ ನೋಡಿದ್ರು ಈ ಸ್ಕೈ ಜಂಪರ್ ಟ್ರಾಂಪಲಿನ್ ಪಾರ್ಕ್ ದೇ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಕೂಡ ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದೀವಿ. ಇಲ್ಲಿ ಎಷ್ಟಿದೆ ಪ್ರೈಸ್, ಎಂಟ್ರಿ ಟಿಕೆಟ್, ಏನೇನು ಆಟ ಆಡಿಸ್ಬೋದು, ಮಕ್ಕಳಿಗೆ ಇದೊಂದು ಬೆಸ್ಟ್ ಪ್ಲೇಸ್, ಎಷ್ಟೊತ್ತು ಸ್ಪೆಂಡ್ ಮಾಡ್ಬೋದು ಎಲ್ಲಾನು ನಾನು ಡೀಟೇಲ್ ಆಗಿ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಸೊ ಲೊಕೇಶನ್ ಬಂದ್ಬಿಟ್ಟು ಅಶೋಕ್ ನಗರ್, ಬ್ಯಾಂಗ್ಳೂರಲ್ಲಿರೋ ಗರುಡ ಮಾಲ್ ಅಲ್ಲಿ ಈ ಟ್ರಾಂಪಲಿನ್ ಪಾರ್ಕ್ ಇರೋದು ನಿಮ್ಗೆ. ಸೊ 6th ಫ್ಲೋರ್ ಅಲ್ಲಿ ನಿಮ್ಗೆ ಸ್ಕೈ ಜಂಪರ್ ಟ್ರಾಂಪಲಿನ್ ಪಾರ್ಕ್ ಅಂತ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಮಕ್ಕಳನ್ನ ಆಟ ಆಡಿಸ್ಬೋದು. ಈಗ ನಾನು 6th ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮ್ಗೆ ಎಂಟ್ರಿ ಆಗ್ತಾನೆ ಅಲ್ಲೇ ನಿಮ್ಗೆ 6th ಫ್ಲೋರ್ ಅಲ್ಲಿ ಎಂಟ್ರಿಯಲ್ಲೇ ಹಾಕಿದ್ದಾರೆ ಸ್ಕೈ ಜಂಪರ್ ಅಂತ. ಸೊ ನೀವು ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಕೋಬಹುದು. ಇವ್ರದೇ ಓನ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 11 to ನೈಟ್ 10 o'clock ವರೆಗೂ ಇರುತ್ತೆ. ಸೊ ಎಲ್ಲಾ ಡೇಸ್ ನಿಮ್ಗೆ ಅವೈಲಬಲ್ ಇರುತ್ತೆ. ಸೊ ಈಗ ನಾವು 6th ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಎಂಟ್ರಿ ಆಗ್ತಾನೆ ಇಲ್ಲಿ ನಿಮ್ಗೆ ನೋಡ್ಬೋದು ಸ್ಕೈ ಜಂಪರ್ ಅಂತ ಟ್ರಾಂಪಲಿನ್ ಪಾರ್ಕ್ ಅಂತಾನೆ ಹಾಕ್ಬಿಟ್ಟಿದ್ದಾರೆ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಎಂಟ್ರಿ ಟಿಕೆಟ್ ಆಮೇಲೆ ಏನೇನಿದೆ ಎಲ್ಲಾನು ನಾನು ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಎಂಟ್ರಿ ಆಗ್ತಾನೆ ಇಲ್ಲಿ ನೋಡ್ಬೋದು ಸಖತ್ತು ಫನ್ ಆಗಿರೋ ಒಂದು ಲೊಕೇಶನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಷ್ಟು ದೊಡ್ಡದು ಟ್ರಾಂಪಲಿನ್ ಪಾರ್ಕ್ ನಾನು ಎಲ್ಲೂ ನೋಡಿರ್ಲಿಲ್ಲ. ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿರೋ ಒಂದು ದೊಡ್ಡ ಟ್ರಾಂಪಲಿನ್ ಪಾರ್ಕ್ ಇದೆ. ಆಮೇಲೆ ಈ ಫನ್ ಮಂಕಿನೂ ಅಲ್ಲಿ ತುಂಬಾನೇ ಮಜಾ ಮಾಡ್ಕೊಂಡು ಎಲ್ಲ ಸುತ್ತಾ ಇದ್ರು. ಸೊ ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮಕ್ಕಳನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡು ಈ ಸ್ಕೈ ಜಂಪರ್ದು ಲೋಗೋನೇ ಅದೇ ಅನ್ಸುತ್ತೆ, ಆ ಮಂಕಿ ಇರೋದು. ಸೊ ಆ ರೀತಿ ಫುಲ್ ಅವರು ಬರೋ ಮಕ್ಕಳನ್ನ ಆಮೇಲೆ ಅಡಲ್ಟ್ಸ್ ನ ಎಲ್ಲಾನು ಎಂಟರ್ಟೈನ್ ಮಾಡ್ತಾ ಇದ್ರು. ತುಂಬಾ ಫನ್ ಆಗಿತ್ತು. ಅವ್ರು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಒಂದು ಎಂಟ್ರಿನೇ ಒಂದು ವಾವ್ ಫೀಲ್ ಕೊಡ್ತಾ ಇತ್ತು. ಸೊ ಇಲ್ಲಿ ಎಂಟ್ರಿ ಆಗ್ತಾನೆ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ತಗೋಬೇಕಾಗುತ್ತೆ. ನೋಡಿ, ನಾನು ಇವ್ರನ್ನೇ ಹೇಳಿದ್ದು, ಸಖತ್ ಫನ್ ಮಾಡ್ತಾ ಇದ್ರು ಈ ಮಂಕಿ ಡ್ರೆಸ್ ಹಾಕೊಂಡು. ಮಕ್ಕಳಿಗಂದ್ರೆ ಈ ತರ ಎಲ್ಲ ಎಂಟರ್ಟೈನ್ ಮಾಡ್ತಾ ಇದ್ರೆ ಅವ್ರಿಗೆ ಬರೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ಇಲ್ಲಿ ಎಂಟ್ರಿ ಆಗ್ತಾನೆ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಕಂಪ್ಯೂಟರ್ ಅಲ್ಲಿ ನೀವು ಎಷ್ಟು ಜನ ಬಂದಿದ್ದೀರಾ, ಮಕ್ಕಳ ಏಜ್ ಎಷ್ಟು, ಅಡಲ್ಟ್ ಯಾರು ಕರ್ಕೊಂಡ್ ಬಂದಿದ್ದೀರಾ, ಅವ್ರ ಏಜ್ ಎಷ್ಟು, ಯಾರ್ಯಾರು ಆಟ ಆಡ್ತಾರೆ ಎಲ್ಲಾನು ನಾವೇ ಎಂಟ್ರಿ ಮಾಡ್ಬೇಕಾಗುತ್ತೆ ಇಲ್ಲಿ. ಸೊ ಈಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನಾನು ಮಕ್ಕಳ ಡೀಟೇಲ್ ಆಮೇಲೆ ನನ್ನ ಡೀಟೇಲ್ ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನೀವು ಎಂಟ್ರಿ ಆಗ್ತಾನೆ ಫಸ್ಟ್ ಇಲ್ಲಿ ಬಂದ್ಬಿಟ್ಟು ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಎಂಟ್ರಿ ಮಾಡಿ ಆದ್ಮೇಲೆ ನೀವು ಟಿಕೆಟ್ ತಗೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ವಿಡಿಯೋ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಏನಕ್ಕಂದ್ರೆ ತುಂಬಾ ಜನ ಪುಟ್ಟ ಮಕ್ಕಳು ಹೇಗೇಗೋ ಜಂಪ್ ಮಾಡ್ಬಿಟ್ಟು ಬೋನ್ ಕ್ರಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಸೇಫ್ಟಿ ಏನೇನ್ ತಗೋಬೇಕು, ಯಾವ ರೀತಿ ಜಂಪ್ ಮಾಡ್ಬೇಕಂತ ಆ ವಿಡಿಯೋನ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಪ್ಲೀಸ್ ಆ ವಿಡಿಯೋನ ವಾಚ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಸಾಕ್ಸ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಈ ಸಾಕ್ಸ್ ಕೂಡ ನಾವು ಪೇ ಮಾಡ್ಬೇಕಾಗುತ್ತೆ. ಸೊ ಸಾಕ್ಸ್ ಕೂಡ ಪೇ ಮಾಡ್ಬಿಟ್ಟು ಆಮೇಲೆ ಎಂಟ್ರಿ ಆಗ್ಬೇಕಾಗುತ್ತೆ. ಅಲ್ಲಿ ಎಂಟ್ರಿ ಟಿಕೆಟ್ ತಗೊಂಡ್ಮೇಲೆ ನಿಮ್ಗೆ ಟ್ಯಾಗ್ ಹಾಕ್ತಾರೆ. ಇನ್ನು ಟಿಕೆಟ್ ಬಗ್ಗೆ ಹೇಳೋದಾದ್ರೆ ಟಿಕೆಟ್ ನಿಮ್ಗೆ 750 ಇಂದ 1500 2000 ವರೆಗೆ ಇರುತ್ತೆ. ನೀವು ಯಾವ ರೀತಿ ಪ್ಲಾನ್ ತಗೊಳ್ತೀರಾ, 1 hour ತಗೊಳ್ತೀರಾ, 2 hours ತಗೊಳ್ತೀರಾ, ಆಮೇಲೆ ವೀಕ್ ಡೇಸ್ ವೀಕೆಂಡ್ಸ್ ಇದೆಲ್ಲಾನು ಡಿಪೆಂಡ್ ಆಗುತ್ತೆ. ಸೊ ಅದೆಲ್ಲಾನು ಮ್ಯಾಟರ್ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ 2 ವೇರಿಯೇಷನ್ ಇದೆ. ಟ್ರಾಂಪಲಿನ್ ಪಾರ್ಕ್ ಒಂದಿದೆ, ಆಮೇಲೆ ಪಕ್ಕದಲ್ಲೇ ಮಕ್ಕಳು ಅಂದ್ರೆ ಸ್ವಲ್ಪ ಪುಟಾಣಿ ಮಕ್ಕಳು ಆಟ ಆಡೋ ಪಾರ್ಕ್ ಕೂಡ ಇದೆ. ಸೊ ಎಲ್ಲದಕ್ಕೂ ಸಪರೇಟ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಜಸ್ಟ್ ಸ್ಕೈ ಜಂಪರ್ ಟ್ರಾಂಪಲಿನ್ ಪಾರ್ಕ್ ಗೆ ನೀವು ಒಂದು ಪೇ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೀವು ಇನ್ನೊಂದು ಸ್ವಲ್ಪ ಪುಟಾಣಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ಪಕ್ಕದಲ್ಲೇ ಇನ್ನೊಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಸ್ಲೈಡರ್ ತರ, ಜಂಪರ್ ತರ, ಅಂದ್ರೆ ಸ್ವಲ್ಪ ಪುಟಾಣಿ ಮಕ್ಕಳು ಆಟ ಆಡೋ ತರ ಇದೆ. ಸೊ ಅದಕ್ಕೆ ಕೂಡ ನೀವು ಪೇ ಮಾಡ್ಬೇಕಾಗುತ್ತೆ. ಇದು 2 ಅಲ್ಲದೆ ನಿಮ್ಗೆ ಲೇಸರ್ ಗನ್ ಶೂಟ್ ಅಂತ ಇದೆ, ಅದನ್ನು ನೀವು ಸಪರೇಟ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಅದು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಅಲೋಡ್ ಇಲ್ಲ, ಅದು ಸ್ವಲ್ಪ ಅಡಲ್ಟ್ಸ್ ಆಡೋ ಗೇಮು. ಸೊ ಹಾಗಾಗ್ಬಿಟ್ಟು ನಾನು ಅದನ್ನ ತಗೊಂಡಿರ್ಲಿಲ್ಲ. ನಾನು ಸ್ಕೈ ಜಂಪರು ಆಮೇಲೆ ಪಕ್ಕದಲ್ಲಿ ಇರೋ ಆಟ ಆಡೋದು
2 ಪ್ಯಾಕೇಜ್ ಆಗಿ ನಾನು ತಗೊಂಡಿದ್ದೆ. ನಿಮ್ಗೆ ಇಲ್ಲ ಆಫರ್ಸ್ ಸಿಗುತ್ತೆ, ನೀವು ಪ್ಯಾಕೇಜ್ ಆಗಿ ತಗೊಳ್ಳೋದಿದ್ರೆ ತಗೋಬಹುದು, ಇಲ್ಲ ಸಿಂಗಲ್ ಆಟ ಆಡೋದಕ್ಕೆ ತಗೊಳ್ಳೋದಿದ್ರೆ ಕೂಡ ತಗೋಬಹುದು. ಸೊ ನಾನು 2 ಗೇಮ್ ಪ್ಯಾಕೇಜ್ ಆಗಿ ತಗೊಂಡೆ. ಬಟ್ ನನಗೆ ಆ ಗೇಮ್ ಅಷ್ಟು ಯೂಸ್ ಆಗಿಲ್ಲ, ಬಿಕಾಸ್ ಮಕ್ಕಳು ಆಲ್ಮೋಸ್ಟ್ ಈ ಸ್ಕೈ ಜಂಪರ್ ಅಲ್ಲೇ ಆಟ ಆಡ್ತಾ ಇದ್ರು. ಅವ್ರಿಗೆ ಇದೇ ತುಂಬಾ ಇಷ್ಟ ಆಯ್ತು. ಸೊ ಅಲ್ಲಿ ನಾನು ತಗೊಂಡಿರೋ ಟಿಕೆಟ್ ವೇಸ್ಟ್ ಅಂತಾನೆ ಅನಿಸ್ತು ನನಗೆ. ಸೊ ಹಾಗಾಗ್ಬಿಟ್ಟು ನೀವು ಫಸ್ಟ್ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ನೀವು ಯಾವ ಏಜ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅವ್ರಿಗೆ ಏನು ಇಷ್ಟ ಅಂತ ನೋಡ್ಬಿಟ್ಟು ಟಿಕೆಟ್ ತಗೊಳ್ಳಿ. ಬಿಕಾಸ್ ಒಂದೇ ಸತಿ ಎಲ್ಲ ಪ್ಯಾಕೇಜ್ ಅಲ್ಲಿ ತಗೊಂಡ್ರೆ ತುಂಬಾ ವೇಸ್ಟ್ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಆಲ್ಮೋಸ್ಟ್ ಮಕ್ಕಳು ಇಲ್ಲೇ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗ್ಬಿಟ್ಟು ಹೇಳ್ತೀನಿ. ಇಲ್ಲಿ ನೀವು ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ನೀವು ಬಂದ್ಬಿಟ್ಟು ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಮೇಲೆ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೆಳಗಡೆ ಮಕ್ಕಳ ಆಟ ಆಡೋದನ್ನ ನೋಡ್ಬೋದು. ಇಲ್ಲಿ ನಿಮ್ಗೆ ರೆಸ್ಟೋರೆಂಟ್ ಆಮೇಲೆ ಪಾರ್ಟಿ ಹಾಲ್ ಎಲ್ಲಾನು ಇಟ್ಟಿದ್ದಾರೆ. ಸೊ ಹಾಗಾಗ್ಬಿಟ್ಟು ಇಲ್ಲಿ ನೀವು ಬಂದ್ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನೀವು ಇಲ್ಲಿ ಕುತ್ಕೊಂಡು ಕೂಡ ರಿಲ್ಯಾಕ್ಸ್ ಆಗಿ ಅವ್ರನ್ನ ವಾಚ್ ಮಾಡ್ಬೋದು ಯಾವ ರೀತಿ ಆಟ ಆಡ್ತಾ ಇದಾರಂತ. ಸೊ ಇಲ್ಲಿ ಮೇಲೆ ನೋಡ್ಬೋದು ಪಾರ್ಟಿ ಹಾಲ್ ಇದೆ. ಸೊ ನೀವು ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು, ಮಕ್ಕಳ ಬರ್ಡೇ ಎಲ್ಲಾನು ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಸೊ ಆ ಫೆಸಿಲಿಟೀಸ್ ಕೂಡ ಇದೆ. ನೀವೇನಾದ್ರೂ ಪಾರ್ಟಿ ಏನಾದ್ರು ಮಾಡ್ತಾ ಇದ್ದೀರಾ, ಬರ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಬೇರೆ ಪ್ಯಾಕೇಜ್ ಇದೆ. ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬರ್ಡೇ ಪಾರ್ಟಿ ಆಮೇಲೆ ನೀವು ಸ್ಕೂಲ್ ಟ್ರಿಪ್ ಆಗಿ ಬಂದ್ರೆ ಅದಕ್ಕೂ ಬೇರೆ ಪ್ಯಾಕೇಜಸ್ ಇದೆ. 1 ಅವರ್ಗೆ 650, ವೀಕ್ ಡೇಸ್ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಪರ್ ಕಿಡ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ನೀವು ಗ್ಯಾಂಗ್ ಆಗಿ ಬಂದ್ರೆ ಅಂದ್ರೆ ಒಂದು 10, 15, 20 ಜನ ಆ ರೀತಿ ಬರ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಆಫರ್ಸ್ ಕೂಡ ಸಿಗುತ್ತೆ ಇಲ್ಲಿ. ಸೊ ಈ ಕಾರ್ಡ್ ಅಲ್ಲಿ ನಿಮ್ಗೆ ಕೆಳಗಡೆ ನಂಬರ್ ಇದೆ, ನೀವು ವಿಡಿಯೋನ ಪಾಸ್ ಮಾಡ್ಬಿಟ್ಟು ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇವ್ರದೇ ವೆಬ್ಸೈಟ್ ಇದೆ, ನೀವು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಸೊ ಈ ವೆಕೇಶನ್ ಅಲ್ಲಿ ಮಕ್ಕಳಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸಖತ್ ಎಂಜಾಯ್ ಮಾಡ್ತಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಟ್ರಾಂಪಲಿನ್ ಪಾರ್ಕ್ ಅಲ್ಲಿ ಸಖತ್ ಎಂಜಾಯ್ ಮಾಡ್ತಾರೆ. ನೀವು ಮಸ್ಟ್ ಟ್ರೈ ಮಾಡಬಹುದು. ಆದ್ರೆ ಒಂದು ಡಿಸ್ಕ್ಲೈಮರ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಟ್ರಾಂಪಲಿನ್ ಪಾರ್ಕ್ಗೆ ಅಂದ್ರೆ ಪ್ಲೀಸ್ ಬಿಫೋರ್ ಹೋಗೋದಕ್ಕಿಂತ ಮುಂಚೆ ನೀವು ಆ ವಿಡಿಯೋನ ವಾಚ್ ಮಾಡಿ. ಬಿಕಾಸ್ ತುಂಬಾ ಮಕ್ಕಳು ಹೇಗ್ ಬೇಕೋ ಹಂಗೆ ಜಂಪ್ ಮಾಡ್ಬಿಟ್ಟು ಬೋನ್ ಕ್ರಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟ್ರಾಂಪಲಿನ್ ಪಾರ್ಕ್ ನೀವು ಹೋಗೋದಕ್ಕಿಂತ ಮುಂಚೆ ನೀವು ಮಕ್ಕಳಿಗೆ ಆ ವಿಡಿಯೋನ ತೋರಿಸಿ ಈ ರೀತಿ ಜಂಪ್ ಮಾಡಬೇಕು, ಈ ರೀತಿ ಜಂಪ್ ಮಾಡಬಾರ್ದು ಅಂತ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವು ಮಕ್ಕಳನ್ನ ಕರ್ಕೊಂಡು ಹೋಗೋದು ಒಳ್ಳೇದಂತ ಹೇಳ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.